ಈಗ ನಮ್ಮ ಜೊತೆ ಸಂಸದರಾದಂಥ ಮಂಜುನಾಥ್ ಅವರು ಇದ್ದಾರೆ, ಮಾತನಾಡ್ತಾ ಹೋಗ್ತೀನಿ. ಸರ್, ಈ ಬಿಡದಿ ಟೌನ್ಶಿಪ್ ಅನ್ನ ಮಾಡಲಿಕ್ಕೆ ಕಾಂಗ್ರೆಸ್ಸು ಕಟ್ಟು ಬಿದ್ದಾಗಿ ಬಿದ್ದಿದೆಯಾ ಅಂತ? ಅಂದರೆ ಇದನ್ನು ಪ್ರತಿಷ್ಠೆಯಾಗಿ ಕಾಂಗ್ರೆಸ್ ಸರ್ಕಾರ ಇದನ್ನು ತೆಗೆದುಕೋಬಾರ್ದು. ಇದು ವಸ್ತುಸ್ಥಿತಿಯನ್ನು ನೋಡಬೇಕು. ಈಗ ನೀವು ಬೈರ್ಮಂಗಲ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಗೆ ಭೇಟಿ ನೀಡಿದರೆ ನಿಮಗೆ ನೋಡಿ, ಈ ರಸ್ತೆನಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಬೈರಮಂಗಲದ ಸುತ್ತಮುತ್ತ ಈ ಬಿಡದಿ ಟೌನ್ಶಿಪ್ ಮಾಡಬೇಕು ಅಂತಿದ್ದಾರಲ್ಲ, ಎಡಗಡೆ ಹೋದ್ರೂ ತೋಟಗಳಿದೆ, ಬಲಗಡೆ ಹೋದ್ರೂ ತೋಟಗಳಿದೆ, ಫಲವತ್ತಾದ ಬೆಳೆ ಇದೆ. ಇದು ತೆಂಗು ಇದೆ, ಇದರಲ್ಲಿ ಬಾಳೆ ಇದೆ, ಅಡಿಕೆ ಇದೆ, ಸಿರಿಕಲ್ಚರ್ ರೇಷ್ಮೆ ಇದೆ, ಹೈನುಗಾರಿಕೆ ಇದೆ. ಅದರಿಂದ ಇದನ್ನು ನಿಜವಾಗ್ಲೂ ಇದು ನೋಡಿದರೆ ಒಂದು ರೈತರ ಪಾಲಿಗೆ ಈ ಜಮೀನು ಏನಿದೆ ಇದು ಚಿನ್ನ ಅಂತಲೇ ಹೇಳಬೇಕಾಗುತ್ತೆ, ಅಥವಾ ಅಕ್ಷಯ ಪಾತ್ರೆ ಅಂತ ಹೇಳಬೇಕಾಗುತ್ತೆ. ಇದು ಬರಡು ಭೂಮಿ ಅಲ್ಲ. ಸುಮಾರು 95% ನಾವು ಅಂದ್ಕೊಂಡಿದ್ದು 80% ರೈತರು ಮಾತ್ರ ವಿರೋಧ ಇದೆ ಅಂದ್ಕೊಂಡ್ವಿ. ಇಲ್ಲಿ ಸ್ಥಳೀಯವಾಗಿ ನಾವು ರೈತರ ಜೊತೆ ನಾವು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ 95% ರೈತರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಇನ್ನೊಂದು ತಪ್ಪು ಸಂದೇಶ ಹೋಗ್ತಾ ಇತ್ತು, ಇಲ್ಲ ಸಣ್ಣ ಹಿಡುವಳಿದಾರರು, ಅರ್ಧ ಎಕರೆ, 1 ಎಕರೆ, 2 ಎಕರೆ ಇರತಕ್ಕಂಥ ರೈತರು ಮಾತ್ರ ವಿರೋಧ ಮಾಡ್ತಾ ಇದ್ದಾರೆ. ದೊಡ್ಡ ಹಿಡುವಳಿದಾರರು 10 ಎಕರೆ, 15 ಎಕರೆ, 20 ಎಕರೆ ಇರೋರು ಯಾರೂ ವಿರೋಧ ಮಾಡ್ತಾ ಇಲ್ಲ. ಇವಾಗ ಸುಮಾರು 4-5 ಜನ ನಾವು 15-20 ಎಕರೆ ಇರೋ ರೈತರನ್ನೇ ನಾವು ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಅವರು ಹೇಳಿದರು, ನಾವು ಎಂದಿಗೂ ಕೂಡ ಇದನ್ನು ನಾವು ಬಿಡೋದಿಲ್ಲ, ನಮಗೆ ಕೃಷಿಯೇ ನಮಗೆ ಆಧಾರ, ನಮಗೆ ಇದರಲ್ಲಿ ನಮಗೆ ಎಷ್ಟು ಕೋಟಿ ಕೊಟ್ಟರೂ ನಾವು ಇದನ್ನು ಬಿಡೋದಿಲ್ಲ ಅನ್ನೋ ಹೇಳಿದ್ದಾರೆ. ಇನ್ನೊಂದು ಹೇಳಿದರು ಅವರು, ಇಲ್ಲಿ ನೀರು ಕೂಡ ಚೆನ್ನಾಗಿ ಸಿಗ್ತಾ ಇದೆ. 150 ಅಡಿಗೆ ನೀರು ಸಿಗ್ತಾ ಇದೆ ಅಂದರೆ ಅದು ಅದ್ಭುತ ಆ್ಯಕ್ಚುಲಿ. ಯಾಕೆಂದರೆ ಬೇರೆ ಕಡೆ 800 ಅಡಿ, 1,500 ಅಡಿ ಹೋದ್ರೂ ನೀರು ಸಿಗಲ್ಲ. ಈ ಬೈರಮಂಗಲದ ಸುತ್ತಮುತ್ತ ಇಲ್ಲಿ ಕೆರೆಗಳಿದೆ. ಇದರಲ್ಲಿ ಇವತ್ತು ಕೆಂಪಯ್ಯನಪಾಳ್ಯನೂ ಹೋಗಿದ್ವಿ ನಾವು. ಈಗ ಬಿಡದಿಯ ಭಾಗದ ಫಲವತ್ತಾದ ಭೂಮಿನೇ ಟಾರ್ಗೆಟ್ ಯಾಕೆ ಶಿವಕುಮಾರ್ ಅವ್ರಿಗೆ ಅಂತ? ಅಲ್ಲ, ಅದು ಗೊತ್ತಿಲ್ಲ. ಯಾಕೆಂದರೆ ಇದೇ ರೀತಿ ನೋಡಿ ಏನಾಯಿತು, ದೇವನಹಳ್ಳಿಲೂ ಇದೇ ರೀತಿ ಹೋರಾಟ ಆಯಿತು, ಅಲ್ಲೂ ಫಲವತ್ತಾದ ಭೂಮಿ, ಕೊನೆಗೆ ಅದನ್ನು ಬಿಟ್ಟರು. ಸೊ ಈಗ ಇಲ್ಲೂ ಅದೇ ರೀತಿ ಬಿಡಬೇಕು. ಮತ್ತು ಏನಾಗಿದೆ, ಬೆಂಗಳೂರಲ್ಲೇ ಅಪಾರ್ಟ್ಮೆಂಟ್ಗಳು ಖಾಲಿ ಇದೆ, ಸುತ್ತಮುತ್ತ ಅವ್ರು ಮಾಡಿರ್ತಕ್ಕಂಥ ಲೇಔಟಲ್ಲಿ ಇನ್ನೂ 35-40% ಸೈಟ್ಗಳು ಖಾಲಿ ಇದೆ. ಸೊ ಯಾರೂ ಕೂಡ ನಮಗೆ ಸೈಟ್ ಬೇಕು ಅಂತ ಕೇಳಿಲ್ಲ. ಸೊ ಅದರಿಂದ ಇದನ್ನು ರೈತರ ಪರವಾಗಿ ತೀರ್ಮಾನ ತಗೋಬೇಕು. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ. ಯಾಕೆಂದರೆ ಇಲ್ಲಿ ಬಂದು ನೋಡಲಿ, ಅದಕ್ಕೋಸ್ಕರ ಇಲ್ಲಿ ಬಂದು ನೋಡಿದಾಗ ನಮ್ಗೆ ಇನ್ನೂ ಚೆನ್ನಾಗಿ ನಿಜವಾಗಿ ವಾಸ್ತುಸ್ಥಿತಿ ತಿಳಿಯೋದು ಇಲ್ಲಿ ಬಂದು ನೋಡಿದರೆ. ಸರ್, ನೀವು ಈ ಥರ ಹೇಳ್ತೀರಿ, ಆದರೆ ಕಾಂಗ್ರೆಸ್ನವ್ರು ಹೇಳ್ತಾರೆ ಇವರೆಲ್ಲ ಬರ್ತಿರೋದು ಬರೀ ರಾಜಕೀಯಕ್ಕಾಗಿ, ರೈತರನ್ನು ಅವರು ಕೂಡ ಬಳಸ್ಕೊತಿದ್ದಾರೆ ಅನ್ನೋ ಒಂದು ಮಾತು ಹೇಳ್ತಾರೆ. ಇಲ್ಲ, ರಾಜಕೀಯ ಮಾಡೋದೇ ಇಲ್ಲ ಇದರಲ್ಲಿ. ಇವನ್ ನಾವು ಬಹುಶಃ ಇದು ರೂಲಿಂಗ್ ಇದ್ದಿದ್ರೂ ನಮ್ಮ ಅಭಿಪ್ರಾಯ ಇದೆ, ನಾವೇನಾದರೂ ಅಕಸ್ಮಾತ್ ರೂಲಿಂಗ್ ಇದ್ದಿದ್ರೂ ಕೂಡ ನಮ್ಮ ಅಭಿಪ್ರಾಯ ಇದನ್ನು ವಿರೋಧ ಮಾಡ್ತಿದ್ದೆ ನಮ್ಮ ಅಭಿಪ್ರಾಯ. ಸರ್, ಈಗ ಬಾಲಕೃಷ್ಣ ಅವರು ಕೂಡ ಒಂದು ಮಾತು ಹೇಳಿದ್ದಾರೆ, ಮುಂದಿನ ದಿನಗಳಲ್ಲಿ 2028ಕ್ಕೆ ಏನಾದ್ರು NDA ಪಕ್ಷ ಏನಾದ್ರು ಬಂತಂದ್ರೆ ಈಗ 2 ವರ್ಷ ಅವರು ಹೋರಾಟವನ್ನ ಮಾಡಿ ಮುಂದಕ್ಕೆ ಹಾಕತ್ತಾರೆ, ಮತ್ತೆ ಇದೇ ಬಿಡದಿ ಟೌನ್ಶಿಪ್ ಅನ್ನ BJP ಅವರೇ ಮಾಡ್ತಾರೆ, ಹೀಗಾಗಿ ಅವರು ಕೂಡ ಹಣವನ್ನ ಮಾಡ್ಕೊಳ್ಳಿಕ್ಕೂ ಕೂಡ ಪ್ಲಾನ್ ಅನ್ನ ಮಾಡಿದ್ದಾರೆ ಅಂತ. ಆ ರೀತಿಯ ವ್ಯವಹಾರ ಆ ಥರ ಇಲ್ಲ. ಈಗ 2028ಕ್ಕೆ NDA ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಇದೇ ನಮ್ಮ ನಿಲುವು. ಸರ್, ಕಡೆಯದಾಗಿ ನೀವು ಈ ಭಾಗದ ಸಂಸದರು, ನಿಮ್ಮ ಸ್ಟ್ಯಾಂಡ್ ಏನು ಸರ್? ಅಲ್ಲ, ಈಗ ಹೇಳಿದ್ನಲ್ಲ, ಈ ಯೋಜನೆ ಕೈ ಬಿಡಬೇಕು, ಅಧಿಸೂಚನೆ ವಾಪಸ್ ಪಡಿಬೇಕು. ಅದಕ್ಕೋಸ್ಕರ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿ ಅಂದರೆ, ನೀವು ಒಂದು ಈ ನಿರ್ಧಾರ ತಗೊಳ್ಳಿ, ನೀವೇ ಕ್ರೆಡಿಟ್ ತಗೊಳ್ಳಿ. ಯಾಕೆಂದರೆ ರೈತರಿಗೆ ಒಂದು ಗಿಫ್ಟ್ ಕೊಡಿ. ನೀವು ಹೊಸದಾಗಿ ಮುಖ್ಯಮಂತ್ರಿ ಆಗಿರತಕ್ಕಂಥ ಸಂದರ್ಭದಲ್ಲಿ ಈ ಅಧಿಸೂಚನೆ ವಾಪಸ್ಸು, ನಾನು ಟೌನ್ಶಿಪ್ ಬಿಡ್ತಾ ಇದ್ದೀನಿ ರೈತರ ಹಿತದೃಷ್ಟಿಯಿಂದ ಅಂದ್ಬಿಟ್ಟು ನೀವೊಂದು ಘೋಷಣೆ ಮಾಡಿದರೆ ಆ ಕ್ರೆಡಿಟ್ ನಿಮಗೆ ಹೋಗಲಿ. ಥ್ಯಾಂಕ್ ಯು. ಇದಿಷ್ಟು ಸಂಸದರಾದಂಥ ಮಂಜುನಾಥ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಹರ್ಷಿತ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್ ಬಿಡದಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.